ರಾಜ್ಯ ಬಿಜೆಪಿಯಲ್ಲಿ ಜೋರಾಗಿದೆ ರಾಜಕೀಯ. ಬೆಂಗಳೂರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಜೆಪಿ ನಡ್ಡಾ ಅವರ ಆಗಮನ ಆಗಿದೆ. ಆದರೆ ಇಲ್ಲಿ ನಡೀತಾ ಇರುವಂತಹ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆಗಳು ಇದೆಯಾ? ಆ ರೀತಿಯಾದಂತಹ ಬ್ರೇಕ್ ಬೀಳತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇವತ್ತು ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಜೆಪಿ ನಡ್ಡಾ ಅವರು. ಈಗಾಗಲೇ ನಡ್ಡಾ ಅವರಿಗೆ ವಿಜೇಂದ್ರ ಅವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಏನೇನಾಯ್ತು ಅನ್ನೋದರ ಒಂದು ಆರೋಪ ಪಟ್ಟಿಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ನಿಮ್ಹಾನ್ಸ್ ಗೆಸ್ಟ್ ಹೌಸ್ನಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆನೆ ಜೆಪಿ ನಡ್ಡಾ ಅವರು ಬಂದಿದ್ದಾರೆ ರಾಜ್ಯಕ್ಕೆ. ಈ ಹಿನ್ನೆಲೆಯಲ್ಲಿ ನಿನ್ನೆನೆ ಭೇಟಿ ಮಾಡಿದ್ದಾರೆ. ಸೊ ಯತ್ನಾಳ್ ಬಣದ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ BY ವಿಜೇಂದ್ರ ಅವರು. ನಡ್ಡಾ ಭೇಟಿ ಆಗೋದಕ್ಕೆ ಯತ್ನಾಳ್ ಟೀಮ್ ಕೂಡ ಪ್ರಯತ್ನವನ್ನ ಪಡ್ತಾ ಇದೆ. ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಈ ಟೀಮ್ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಬಣ ರಾಜಕೀಯ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಹಲವು ದಿನಗಳಿಂದಲೂ ಗಮನಿಸ್ತಾ ಇದೆ. ಆದರೆ ಯಾವುದೇ ರೀತಿಯಲ್ಲೂ ಮದ್ದು ಅರಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಏನ್ ಮಾಡ್ತಾರೆ ನೋಡೋಣ ಅನ್ನುವಂತಹ ರೀತಿಯಲ್ಲೇ ಹೈಕಮಾಂಡ್ ನಡೆ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇಂತಹ ಸಂದರ್ಭದಲ್ಲಿ ಈಗ ಜೆಪಿ ನಡ್ಡಾ ಅವರು ಬಂದು ಯಾವ ರೀತಿಯಾಗಿ ಈ ಒಂದು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೆ ವಾವರ ಮಸೀದಿ ವಿವಾದ ಮುನ್ನೆಲೆಗೆ ಅಯ್ಯಪ್ಪ ಭಕ್ತರು ವಾವರ ದರ್ಗಾಗೆ ಹೋಗಬೇಡಿ. ಉದ್ಯಮಿ ಬರೋಡಾ ಶಶಿಧರ್ ಶೆಟ್ಟಿ ಕರೆಯನ್ನ ನೀಡಿದ್ದಾರೆ. ವಾವರ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲೂ ಕೂಡ ಶಬರಿಮಲೆಯ ಅಯ್ಯಪ್ಪ ಮಾಲಾಧಾರಿಗಳು ಅಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ವಾವರಾಗೆ ಹೋಗೋದು, ವಾವರ ದರ್ಗಾಗೆ ಹೋಗಿ ಪೂಜೆಯನ್ನ ಮಾಡಿ ಆ ನಂತರ ಅಯ್ಯಪ್ಪನ ದರ್ಶನವನ್ನ ಮಾಡುವುದು ಈ ಹಿಂದಿನಿಂದಲೂ ಕೂಡ ಒಂದು ವಾಡಿಕೆಯಾಗಿ ಇತ್ತು. ಆದರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಅನೇಕ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಹೋಗಬೇಕು ಹೋಗಬಾರ್ದು ಅನ್ನುವಂತಹ ಗೊಂದಲಗಳು ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲಿ ವಾವರ ಸ್ವಾಮಿ ಅನ್ನೋದೇ ಇಲ್ಲ, ಇದು ಕಟ್ಟುಕತೆ, ವಾವರ ಪರಿಕಲ್ಪನೆಯೇ ಅಯ್ಯಪ್ಪ ಪುರಾಣದಲ್ಲಿ ಇಲ್ಲ ಅಂತ ಹೇಳಿ ಉದ್ಯಮಿ ಬರೋಡಾ ಶಶಿಧರ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಈ ಒಂದು ಹೇಳಿಕೆ. ಜಿಲ್ಲೆಯಾದ್ಯಂತ ಪರ ವಿರೋಧದ ಚರ್ಚೆ ಈಗಾಗಲೇ ಶುರುವಾಗಿದೆ. ಕೆಲವರು ಬೆಂಬಲಿಸಿದ್ರೆ ಮತ್ತೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಹೋಗ್ಬೇಕು ನಾವು? ಅಲ್ಲ, ನಾವು ವಾವರ ಯಾರು ಅಂತ ಕೇಳಿದ್ರೆ ನಂಗೆ ಯಾರಾದ್ರೂ ಉತ್ತರ ಕೊಡುವವರು ಬೇಕು. ನಮಗೆ ಯಾರು ವಾವರ? ಒಬ್ಬ ಮುಸ್ಲಿಂ ಒಬ್ಬ ಬಾಂಧವನ ಮುಸ್ಲಿಂ ವ್ಯಕ್ತಿಯನ್ನ ನಾವು ಅವನ ಇಲ್ಲಿಂದ ಎಲ್ಲ ಇರು ಮಾಡಿ ಎತ್ತುಕೊಂಡು ಹೋಗಿ 48 ದಿವಸ ವ್ರತಧಾರಣೆ ಮಾಡಿಕೊಂಡು ಮೊದಲು ಪಳ್ಳಿಗೆ ಹೋಗಬೇಕು. ಯಾಕೆ ಹೋಗಬೇಕು? ಪಳ್ಳಿಗೆ ಹೋಗೋ ಸಂದರ್ಭ ನಮಗೆ ಯಾಕೆ ಬೇಕು? ಅಲ್ಲಿ ಹೋಗಿ ಏನು ಸಾಧನೆ ಮಾಡಿದ್ದೀರಿ? ತಾವು ತೆಗೆದುಕೊಂಡಂಥ ಕಾಳ ಮೆಣಸನ್ನು ತಗೊಂಡು ಹೋಗಿ ಅಲ್ಲಿ ಕೊಡ್ತೀರಿ. ಎಡ್ಡೆ ಮುಂಚಿ ಬಾರಿ ರೇಟ್ ಉಂಡಾಕಿ ಕೋಟಿಗೆಡ್ಲ ದುಡ್ಡು ಹಾಕೊಂಡಾಯ್ತು ದಾಯನ ಮಾಡೇ ಪೋಡು. ಯಾಕೆ ಅಲ್ಲಿ ನಾವು ತೆಂಗಿನಕಾಯಿ ಬಿಟ್ಟು ಬರಬೇಕು? ಯಾರು ನಮ್ಮ ಧರ್ಮವನ್ನು ಪ್ರೀತಿಸುವುದಿಲ್ಲೋ ಅವರ ಧರ್ಮವನ್ನು ನಾವು ಯಾಕೆ ಪ್ರೀತಿ ಮಾಡಬೇಕು? ಪಂಪ ಇರುವುದು, ಪಂಪದಿಂದ ಸೀದಾ ಮೇಲೆ ಶಬರಿಮಲೆಗೆ ಹೋಗ್ಲಿಕ್ಕೆ ಇರೋದು. ಪಳ್ಳಿಗೆ ಯಾಕೆ ಹೋಗಬೇಕು? ಪಳ್ಳಿಯಲ್ಲಿ ಹೋಗಿ ನಿಮ್ಗೆ ಏನು ಸಾಧನೆ ಮಾಡಲಿಕ್ಕೆ ಆಗ್ತದೆ? ಯಾರಾದರೂ ಒಬ್ಬ ವ್ರತಧಾರಿ ಬಂದು ನನಗೆ ಇಲ್ಲಿ ಹೇಳಿದರೆ, ಇಲ್ಲ ನಾನು ವಾವರ ಸ್ವಾಮಿ ದೇವಸ್ಥಾನಕ್ಕೆ ನಂಗೆ ಭಾಳ ಚೆನ್ನಾಗಿದೆ ಹೇಳಿದ್ರೆ ಬಂದು ಹೇಳಿ. ಇಲ್ಲಿ ನಾವೇ ನಮ್ಮ ಮಕ್ಕಳನ್ನು ತಪ್ಪು ದಾರಿಗೆ ಹೇಳಿದ್ರೆ ಮತ್ತೆ ನಮ್ಮ ಮುಂದಿನ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಲವು ದಿನಗಳಿಂದಲೂ ಈ ವಿಚಾರ ಮತ್ತೆ ಚರ್ಚೆ ಆಗ್ತಾ ಇರೋದು, ಮುನ್ನೆಲೆಗೆ ಬಂದಿರೋದು, ಪರ ವಿರೋಧ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಈಗ ಈ ರೀತಿಯ ಹೇಳಿಕೆಗಳು ಅಯ್ಯಪ್ಪ ಮಾಲಾಧಾರಿಗಳಲ್ಲೇ ಗೊಂದಲಕ್ಕೆ ಕಾರಣ ಆಗ್ತಾ ಇದೆಯಾ ಹೇಗೆ ಅಂತ? ನವಿತಾ, ಇದು ದೊಡ್ಡ ಮಟ್ಟಿನ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂದರೆ ಕಾನನ ಪಥದ ಮೂಲಕವಾಗಿ ಶಬರಿಮಲೆಗೆ ಹೋಗುವ ಜನರು ಎರಿಮೆಲೆ ಶ್ರೀ ಧರ್ಮಶಾಸ್ತ್ರ ದೇವಸ್ಥಾನಕ್ಕೆ ಹೋಗಿ ಅನಂತರವಾಗಿ ಈ ವಾವರ ದರ್ಗಕ್ಕೆ ಹೋಗಿ ಅಲ್ಲಿಂದ ಕಾನನ ಪಥವನ್ನು ಆರಂಭಗೊಳಿಸ್ತಾರೆ. ಹಾಗಾಗಿ ಹಲವಾರು ವರ್ಷಗಳಿಂದ ಈ ರೀತಿಯ ಒಂದು ಪರಿಪಾಠ ಆಗ್ತಾ ಇದೆ. ಆದರೆ ಈ ಬಾರಿ ದೊಡ್ಡ ಮಟ್ಟಿನ ಒಂದು ಕರೆ ಕೇಳಿ ಬರ್ತಾ ಇದೆ. ಅದು ಈ ಬಾರಿ ಶಬರಿಮಲೆಗೆ ಹೋಗುವಂತಹ ಅಯ್ಯಪ್ಪ ಭಕ್ತರು ಎರಿಮೆಲೆ ದರ್ಗಕ್ಕೆ ಹೋಗಲೇಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಹಲವು ಜನ ಬಂದಾಗಿದೆ. ಹಾಗಾಗಿ ಹಲವು ಜನ ಕರೆ ಕೊಟ್ಟಿದ್ದಾರೆ, ಶಬರಿಮಲೆಗೆ ಹೋಗುವಂತಹ ಅಯ್ಯಪ್ಪ ವ್ರತಧಾರಿಗಳು ಎರಿಮಲೆ ಮಸೀದಿಗೆ ಹೋಗಬಾರ್ದು ಅಂತೇಳಿ. ಯಾಕಂದರೆ ಅಯ್ಯಪ್ಪ ಪುರಾಣ ಮತ್ತು ಶಾಸ್ತ್ರ ಪುರಾಣದಲ್ಲಿ ಎಲ್ಲೂ ಕೂಡ ವಾವರನ ಬಗ್ಗೆ ಉಲ್ಲೇಖ ಕೂಡ ಇಲ್ಲ. ಮತ್ತು ಅಯ್ಯಪ್ಪನ ಕಾಲ ಮತ್ತು ಭಾರತಕ್ಕೆ ಮುಸ್ಲಿಮರು ಬಂದಂಥ ಕಾಲ ತುಂಬ ಅಜಗಜಾಂತರ ವ್ಯತ್ಯಾಸ ಇರೋ ಕಾರಣಕ್ಕಾಗಿ ಎರಿಮಲೆಯಲ್ಲಿ ವಾವರ ಅನ್ನೋ ಪರಿಕಲ್ಪನೆ ಇಲ್ಲ ಅನ್ನೋದನ್ನು ಹಲವು ಮಂದಿ ಈಗ ಹೇಳ್ತಾ ಇರುವಂಥದ್ದು. ಇದಕ್ಕೆ ವಜ್ರದೇವಿ ಮಠದ ಸ್ವಾಮಿಗಳು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಜಿಲ್ಲೆಯಿಂದ ಹೋಗುವಂಥ ಯಾವೊಬ್ಬ ಅಯ್ಯಪ್ಪ ವ್ರತಧಾರಿ ಕೂಡ ಎರಿಮಲೆ ಮಸೀದಿಗೆ ಹೋಗಬಾರ್ದೆಂಬ ಒತ್ತಾಯವನ್ನು ಮಾಡಿದ್ದಾರೆ. ಆದರೆ
ಅನೇಕ ವರ್ಷಗಳಿಂದ ಶಬರಿಮಲೆಗೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ 48 ದಿನಗಳ ಕಾಲ ಕಠಿಣ ವ್ರತವನ್ನ ಮಾಡಿ ಶಿಷ್ಯ ವರ್ಗವನ್ನ ಕೊಂಡು ಹೋಗ್ತಿರುವಂತಹ ಗುರುಸ್ವಾಮಿಗಳು ಹೇಳ್ತಾ ಇರುವಂಥದ್ದು, ನಮಗೆ ನಮ್ಮ ಗುರುಸ್ವಾಮಿಗಳು ಹೇಳಿಕೊಟ್ಟಂತಹ ಪಾಠ ಅದು ಎರಿಮಲೆಯಲ್ಲಿ ಬೇಟೆಯಾಡಿ ಆನಂತರವಾಗಿ ವಾವರ ದರ್ಗಾಕ್ಕೆ ಹೋಗಿ ಅಲ್ಲಿ ಕಾಯನ್ನು ಹೊಡೆದು ಆನಂತರವಾಗಿ ಕಾಡು ದಾರಿಯ ಮೂಲಕವಾಗಿ ನಾವು ಶಬರಿಮಲೆಗೆ ಹೋಗ್ತಾ ಇದ್ದೀವಿ. ನಮ್ಮ ಗುರುಸ್ವಾಮಿಗಳು ಹೇಳಿಕೊಟ್ಟಂತಹ ಮಾರ್ಗವನ್ನೇ ನಾವು ಇವತ್ತು ಕೂಡ ನಮ್ಮ ಶಿಷ್ಯ ವರ್ಗಕ್ಕೆ ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯಾಗಿ ರಾಜಕೀಯ ಅಥವಾ ಧರ್ಮದ ವಿಚಾರ ಅದು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ವ್ರತದಲ್ಲಿ ಬರಬಾರ್ದು. ಯಾಕಂದ್ರೆ ಎಲ್ಲವನ್ನ ಮೀರಿ ನಿಂತವನು ಅಯ್ಯಪ್ಪ. ಆತನಿಗೆ ಧರ್ಮ ಜಾತ್ಯ ಯಾವುದೇ ಭೇದ ಇಲ್ಲ. ಶಾಂತ ಸ್ವರೂಪನಾದಂತಹ ಅಯ್ಯಪ್ಪನಿಗೆ ಯಾವುದೇ ಈ ರೀತಿಯ ಧರ್ಮ ಗಲಾಟೆಗಳು ಬೇಡ. ನಾವು ನಮ್ಮ ಪಾಡಿಗೆ ನಾವು ನಮಗೆ ಹಿಂದೆ ಮಾಡಿಕೊಟ್ಟಿರುವಂತಹ ಪಾಠ ನಮಗೆ ತೋರಿಸುವಂತಹ ದಾರಿಯಲ್ಲೇ ನಾವು ಹೋಗ್ತೀವಿ ಅನ್ನೋದನ್ನ ಗುರುಸ್ವಾಮಿಗಳು ಹೇಳಿರುವಂಥದ್ದು. ಹಾಗಾಗಿ ಜಿಲ್ಲೆಯ ಈಗಾಗಲೇ ಲಕ್ಷಾಂತರ ಮಂದಿ ಅಯ್ಯಪ್ಪ ವ್ರತಧಾರಿಗಳು ಮಕರ ಸಂಕ್ರಾಂತಿಯ ಈ ಹೊತ್ತಿನಲ್ಲಿ ಶಬರಿಮಲೆಗೆ ಹೋಗೋಕ್ಕೆ ಅಣಿಯಾಗಿದ್ದಾರೆ. ಹಲವು ಜನ ವ್ರತಧಾರಿಗಳು ಕೂಡ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ವಾವರ ದರ್ಗವನ್ನ ವಾವರ ಸ್ವಾಮಿಯನ್ನ ಸಂದರ್ಶಿಸಿಯೇ ಶಬರಿಮಲೆಗೆ ಹೋಗ್ತಾ ಇರುವಂತ. ಆದ್ರೆ ಕೆಲವೊಂದು ವರ್ಗ ಅದು ಈ ಬಾರಿ ವಾವರ ಮಸೀದಿಗೆ ಹೋಗಬಾರ್ದು ಎಂಬ ಕಟ್ಟಾಜ್ಞೆಯನ್ನು ಹೊರಡಿಸಿರುವಂಥದ್ದು. ಇದಕ್ಕೆ ಮುಂದುವರಿದ ಭಾಗವಾಗಿ ಯಕ್ಷಗಾನದಲ್ಲಿ ಕೂಡ ವಾವರ ಪಾತ್ರವನ್ನ ತೆಗೆಯೋಕೆ ಒತ್ತಾಯವನ್ನ ಕೇಳಿ ಬಂದಿರುವಂಥದ್ದು. ಅದು ಪಾವಂಜೆ ಮೇಳ ಆಗಿರ್ಬೋದು, ಬೇರೆ ಬೇರೆ ಮೇಳಗಳು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪ್ರಸಂಗವನ್ನ ಆಡಿ ತೋರಿಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭಾಗದಲ್ಲಿ ಜಿಲ್ಲೆಯಲ್ಲಿ ಈ ಪ್ರಸಂಗಗಳು ನಡೀತಾ ಇರುತ್ತೆ. ಆದ್ರೆ ವಾವರನ ಪಾತ್ರಕ್ಕೆ ಕೋಕ್ ನೀಡೋದಾಗಿ ಈಗ ಸಿದ್ಧತೆಗಳು ಆರಂಭಗೊಂಡಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.